ನಮಗಿಷ್ಟವಾದವರು ಎಲ್ಲಿರ್ತಾರೆ? ನಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡಿರ್ತೀವಿ. ಯವನಸ್ಥರು ತಮಗಿಷ್ಟವಾದಂತ ಪ್ರಿಯನನ್ನು, ಪ್ರಿಯತಮೆಯನ್ನು ಇಲ್ಲದೆ ಬದುಕೋಕ್ಕಾಗಲ್ಲ, ನಿನ್ ಜೊತೆ ಇರ್ತೀನಿ, ನಾನು ನಿನಗೋಸ್ಕರವಾಗಿರ್ತೀನಿ, ಎಷ್ಟು ಯೋಚನೆ ಮಾಡ್ತಿರ್ತಾರಲ್ಲ. ಬಿಕಾಸ್ ದೇ ವಾಂಟ್ ಟು ಲಿವ್ ಫಾರ್ ಈಚ್ ಅದರ್. ಆ ರೀತಿ ಮಾತಾಡ್ತಿರ್ತಾರೆ. ದೇವ್ರು ನಮ್ಮನ್ನ ಯಾವಾಗ ಜ್ಞಾಪಕ ಮಾಡ್ಕೊಂಡ್ರಂಗಾದ್ರೆ, ನಾವು ಪಾಪದಲ್ಲಿದ್ದಾಗ, ನಾವು ಈ ಲೋಕದಲ್ಲಿ ಶಾಪಗ್ರಸ್ತರಾಗಿದ್ದಾಗ, ಈ ಲೋಕರ ಅಯೋಗ್ಯರಾಗಿದ್ದಾಗ, ಅಲ್ಪರಾಗಿದ್ದಾಗ, ಯಾವ ಗಣನೆಗೆ ಬಾರದ ಸ್ಥಿತಿಯಲ್ಲಿದ್ದಾಗ ದೇವರನ್ನ ಜ್ಞಾಪಕ ಮಾಡಿಕೊಂಡು ಆತ ನಮ್ಮನ್ನು ಆರಿಸಿಕೊಂಡು ಬಿಡುಗಡೆ ಕೊಟ್ಟು ತನಗೋಸ್ಕರವಾಗಿ ಆರಿಸಿಕೊಂಡಂತ ಸೊತ್ತು ಆತ ನಮ್ಮ ಹೃದಯಕ್ಕೆ ಒಡೆಯನಾಗಿರ್ಬೇಕು. ದೇವರ ಜೊತೆ ನಾವು ಹೋಗೋಣ. ಯಾಕೆ ಗೊತ್ತಾ? ಗಾಡ್ ಗಿವ್ಸ್ ಮೋರ್ ಆಪರ್ಚುನಿಟಿ. ಇನ್ನೂ ಹೆಚ್ಚು ಅವಕಾಶಗಳು ಕೊಡ್ತಾರೆ ದೇವರು. ಆಗ ಒಂದ್ಸರಿ ತಪ್ಪು ಮಾಡಿದ್ರೆ ನೀನು ಹಿಂಗೆ ಖಂಡಿಸ್ತೀನಿ, ಹಿಂಗೆ ಬಿಟ್ಬಿಡ್ತೀನಿ ದೇವರು ಹೇಳಲ್ಲ ರೀ. ತಿರುಗಿ ಅವಕಾಶ ಕೊಡ್ತಾನೆ. ಯವನಸ್ಥ ಅಥವಾ ಕುಟುಂಬದವರ ವಿಶ್ವಾಸಿಗಳೇ ನಾವೆಲ್ಲ ಇದ್ರು ಕೂಡ ಒಂದು ಜ್ಞಾಪಕ, ದೇವರನ್ನ ಯಾವತ್ತೂ ಜ್ಞಾಪಕ ಮಾಡ್ಕೊಳ್ಬೇಕು.